Hey guys, welcome back to Bhumi Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 6th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ 2 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಬಿಡೋಣ. It is the process of evaluating the relationship between component parts of financial statements to obtain a better understanding of the position of the business. For example, ಹಿಂದೆ ಇರುವಂತಹ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅದನ್ನ ಅಂಡ್ ಪ್ರೆಸೆಂಟ್ ಇಯರ್ ಅಸೆಸಿಂಗ್ ಇಯರ್ದು ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇವುಗಳನ್ನ ಕಂಪೇರ್ ಮಾಡೋದಕ್ಕೆ ನಾವು ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನೋದನ್ನ ಓದ್ತೀವಿ. ಅದರ ಮೀನಿಂಗ್ ಅದಾಗಿದೆ. ಫಸ್ಟ್ಲಿ ನಾವು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಹೆಂಗ್ ಪ್ರಿಪೇರ್ ಮಾಡೋದು, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಸ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಅದಕ್ಕೆ ಆದಂತ ಒಂದು ಫಾರ್ಮ್ಯಾಟ್ ಇದೆ. ಫಸ್ಟ್ ಪರ್ಟಿಕ್ಯುಲರ್ಸ್ ಬರ್ಕೋತೀವಿ. ಇಯರ್ಸ್ ಎಷ್ಟು ಇಯರ್ಸ್ ಕೊಟ್ಟಿರ್ತಾರೋ ಅಷ್ಟು ಇಯರ್ಸ್ ಅನ್ನ ನಾವು ಬರ್ಕೋತೀವಿ. ಅಂಡ್ ಅಬ್ಸಲ್ಯೂಟ್ ಚೇಂಜಸ್ ಮೋಸ್ಟ್ ಪ್ರಾಬಬಲಿ 2 ಇಯರ್ಸ್ ನ ಮಾತ್ರ ಕೊಟ್ಟಿರ್ತಾರೆ ಕ್ವೆಶ್ಚನ್ ಅಲ್ಲಿ. ಅದಾದ್ಮೇಲೆ ಅಬ್ಸಲ್ಯೂಟ್ ಚೇಂಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತಂದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತೀವಿ. ಅಂಡ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ತೀವಿ. ಫಸ್ಟ್ಲಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಅಂದ್ರೆ ಸೇಲ್ಸ್ ಇರುತ್ತೆ. ಅದರ್ ಇನ್ಕಮ್ ಅಂತಂದ್ರೆ ಬೇರೆ ಯಾವ್ದಾದ್ರು ಇನ್ಕಮ್ಸ್ ಇದ್ರೆ ಅದನ್ನ ನಾವು ತಗೋತೀವಿ. ಡಿವಿಡೆಂಡ್ಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಈ ರೀತಿಯಾದ ಇನ್ಕಮ್ಸ್ ಅನ್ನ ನಾವು ಅದರ್ ಇನ್ಕಮ್ಸ್ ಅಲ್ಲಿ ತಗೋತೀವಿ. ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಟೋಟಲ್ ರೆವೆನ್ಯೂ ಬಂದು ಸಿಗುತ್ತೆ. ಅದಾದ್ಮೇಲೆ ಎಕ್ಸ್ಪೆನ್ಸಸ್, ಏನೆಲ್ಲ ಎಕ್ಸ್ಪೆನ್ಸಸ್ ಮಾಡಿದೀವಿ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಚೇಂಜ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಸ್ಟಾಕ್ ಇನ್ ಟ್ರೇಡ್. And next employee benefit expenses, finance cost, depreciation and amortization, expenses, other expenses, and total expenses. ಇದಿಷ್ಟು ಬಂದು ಇದಿಷ್ಟನ್ನು ಆಡ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ನೆಲ್ಲ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಂದು ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಮೈನಸ್ ಟ್ಯಾಕ್ಸ್ ಮಾಡ್ಬೇಕು ನಾವು. ಮೈನಸ್ ಟ್ಯಾಕ್ಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ಸಿಗ್ತಾ ಹೋಗುತ್ತೆ. ಇವಾಗ ಒಂದು ಸಿಂಪಲ್ ಪ್ರಾಬ್ಲಮ್ ಅನ್ನ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಎ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪರ್ಟಿಕ್ಯುಲರ್ಸ್ 31/3/2023, 31/3/2024 ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅವರು. ಅದರ ಪ್ರಕಾರ ನಾವು ಮಾಡಬೇಕು. ಎಷ್ಟು ಇನ್ಕಮ್ ಅವರು ಅರ್ನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತೋರಿಸಬೇಕು. ಅಂಡ್ ಸೇಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇದು 20 lakh ಇದೆ, ಇದು 16 lakh ಇದೆ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12 lakh, 8 lakh. ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಇದು ಬಂದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಬರುತ್ತೆ. ಅದು 2 lakh ಮತ್ತೆ 1,40,000. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದು ಕೂಡ ಎಕ್ಸ್ಪೆನ್ಸ್. ಇದು 2 lakh ಅಂಡ್ 1,40,000 ಇದೆ. ಅದರ್ ಇನ್ಕಮ್ ಅದು 80,000 ಮತ್ತೆ 40,000 ಇದೆ. ಇನ್ಕಮ್ ಟ್ಯಾಕ್ಸ್ ಬಂದು ಅವರಿಗೆ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಬಂದು 2,40,000 ಅಂಡ್ 1,80,000. ಇವಾಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ ನಾವು. ಫಸ್ಟ್ಲಿ ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಈ ರೀತಿಯಾದ ಫಾರ್ಮ್ಯಾಟ್ ಅನ್ನ ಬರ್ಕೋಬೇಕು. ಪರ್ಟಿಕ್ಯುಲರ್ಸ್ 2023, 2024 ಎಷ್ಟು ಚೇಂಜಸ್ ಆಗಿದೆ ಅಮೌಂಟ್, ಮತ್ತೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತೋರಿಸಬೇಕು. ಫಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಬಂದು 20 lakh ಮತ್ತೆ 16 lakh ಇದೆ. ಅಂದ್ರೆ 2023 ಅಲ್ಲಿ ಸೇಲ್ಸ್ ಬಂದು ಜಾಸ್ತಿ ಇತ್ತು, 2024 ಅಲ್ಲಿ ಸೇಲ್ಸ್ ಕಡಿಮೆ ಇದೆ. ಅದರಿಂದ 4 lakh ಬಂದು ಸೇಲ್ಸ್ ಕಡಿಮೆ ಇದೆ. ಇವಾಗ ಪರ್ಸೆಂಟೇಜ್ ಹೆಂಗ್ ಕಂಡುಹಿಡಿಯೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. 4 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ ನಿಮಗೆ 20% ಬರುತ್ತೆ. 4 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ 20% ಬಂದು ನಿಮ್ಗೆ ಆನ್ಸರ್ ಬರುತ್ತೆ. ಅಂಡ್ ಕ್ವೆಶನ್ ಅಲ್ಲಿ ಅದರ್ ಇನ್ಕಮ್ ಕೊಟ್ಟಿದ್ದಾರೆ 80,000 ಅಂಡ್ 40,000. ಅದರ್ ಇನ್ಕಮ್ ಕೂಡ ಡಿಕ್ರೀಸ್ ಆಗಿದೆ 40,000. ಅದರಿಂದ 40,000 ಡಿವೈಡೆಡ್ ಬೈ 80,000 ಇಂಟು 100 ಮಾಡಿದಾಗ 50% ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಟೋಟಲ್ ಇನ್ಕಮ್ ಇವೆರಡನ್ನು ಆಡ್ ಮಾಡ್ಕೋತೀರಾ. 2,80,000 ಇಲ್ಲಿ ಬರೀತೀರಾ. ಅಂಡ್ ಇವೆರಡನ್ನು ಆಡ್ ಮಾಡ್ಕೋತೀರಾ. 16,40,000 ಅನ್ನ ಇಲ್ಲಿ ಬರೀತೀರಾ. ಇವೆರಡಕ್ಕೂ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ ಅನ್ನೋದನ್ನ ನೋಡ್ಕೋಬೇಕು. ಅಮೌಂಟ್ ಬಂದು ಡಿಕ್ರೀಸ್ ಆಗಿದೆ. ಎಷ್ಟು? 4,40,000 ಅಮೌಂಟ್ ಡಿಕ್ರೀಸ್ ಆಗಿದೆ. ಇವಾಗ ಈ 4,40,000 ಡಿವೈಡೆಡ್ ಬೈ 2,80,000 ಇಂಟು 100 ಮಾಡಿದಾಗ ನಿಮಗೆ 21% ಬರುತ್ತೆ.
ಇವೆರಡನ್ನು ಪರ್ಸೆಂಟೇಜ್ ಮಾಡಬೇಕಾದ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ 21% ನಿಮಗೆ ಬರಲ್ಲ. ಈ ರೀತಿನೇ ನೀವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೆನ್ಸಸ್ಗೆ ನೋಡೋಣ. ಎಕ್ಸ್ಪೆನ್ಸಸ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದು 12 lakh ಮತ್ತೆ 8 lakh ಕೊಟ್ಟಿದ್ದಾರೆ. ಇದು ಕೂಡ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ? 4 lakh ಬಂದು ಕಡಿಮೆ ಇದೆ ಅಮೌಂಟು. ಪರ್ಸೆಂಟೇಜ್ ಹೆಂಗ್ ಕಂಡುಹಿಡಿತೀರಾ? 4 lakh ಡಿವೈಡೆಡ್ ಬೈ 12 lakh ಇಂಟು 100 ಮಾಡಿದ್ರೆ -33.3% ಬರುತ್ತೆ. ನೆಕ್ಸ್ಟ್ ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುವು? ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಅಡ್ಮಿನಿಸ್ಟ್ರೇಟಿವ್ ಬಂದು 2 lakh and 1,40,000 ಇದೆ. 60,000 ಕಡಿಮೆ ಆಗಿದೆ. 60,000 ಡಿವೈಡೆಡ್ ಬೈ 2 lakh ಇಂಟು 100 ಮಾಡಿದಾಗ 30% ಬರುತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡ 2 lakh ಮತ್ತೆ 1,40,000 ಇದೆ. ಇದು 60,000 ಬಂದು ಕಡಿಮೆ ಇದೆ. ಅದರಿಂದ 60,000 ಡಿವೈಡೆಡ್ ಬೈ 2 lakh ಇಂಟು 100 ಮಾಡಿದಾಗ ನಿಮಗೆ 30% ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ ಆಫ್ ಬಿ. ಈ ಮೂರನ್ನ ಆ್ಯಡ್ ಮಾಡ್ಕೋತೀರಾ, ಇಲ್ಲಿ ಬರೀತೀರಾ. ಈ ಮೂರನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಬರೀತೀರಾ. ನೆಕ್ಸ್ಟ್ ಈ ಅಮೌಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡ್ತೀರಾ. ಕಡಿಮೆ ಇದೆ, ಅದೆಷ್ಟಿದೆ? 5,20,000 ಇದೆ. 5,20,000 ಕಡಿಮೆ ಇದೆ. 5,20,000 ಡಿವೈಡೆಡ್ ಬೈ 5,20,000 ಡಿವೈಡೆಡ್ ಬೈ 1,60,000 5,20,000 ಡಿವೈಡೆಡ್ ಬೈ 16 lakh ಇಂಟು 100 ಮಾಡಿದಾಗ -32% ಬಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ ಎ ಮೈನಸ್ ಬಿ ಮಾಡಬೇಕು. ಎ ಮೈನಸ್ ಬಿ ಮಾಡಿದಾಗ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು ಸಿಗುತ್ತೆ. ಅಂದರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಅನ್ನ ಮಾಡಿದಾಗ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗುತ್ತೆ. ಇದಕ್ಕೆ ಏನ್ ಮಾಡಬೇಕು? ಇನ್ಕಮ್ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಬೇಕು. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇರೋದು. ಆಫ್ಟರ್ ಟ್ಯಾಕ್ಸ್ ಎಷ್ಟು ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಇನ್ಕಮ್ ಟ್ಯಾಕ್ಸ್ ಬಂದು ಕ್ವಶನ್ ಅಲ್ಲಿ 2,40,000 ಮತ್ತೆ 1,80,000 ಕೊಟ್ಟಿದ್ದಾರೆ. 2,40,000 1,80,000 ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕಡಿಮೆ ಆಗಿದೆ. ಟ್ಯಾಕ್ಸ್ ಆ ಇಯರ್ ಕಡಿಮೆ ಪೇ ಮಾಡಿದ್ದಾರೆ. -60,000 ಇದೆ. 60,000 ಡಿವೈಡೆಡ್ ಬೈ 2,40,000 ಇಂಟು 100 ಮಾಡಿದ್ರೆ -25% ಬರುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಮಾಡಿದಾಗ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ನಿಮಗೆ ಸಿಗ್ತಾ ಹೋಗುತ್ತೆ. ಇದಿಷ್ಟು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. From the following financial statement of Sai Trading Company Limited, prepare comparative income statement ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಫಸ್ಟ್ ಬಂದು ಈ ಕಡೆ ಕ್ರೆಡಿಟ್ ಸೈಡ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಅಂಡ್ ಡಿವಿಡೆಂಡ್ ಅಂಡ್ ರೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಡೆ ಡೆಬಿಟ್ ಕಡೆ ಬಂದ್ಬಿಟ್ಟು ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಪರ್ಚೇಸ್ ಕೊಟ್ಟಿದ್ದಾರೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂದ್ರೆ ವೇಜಸ್ ಕೊಟ್ಟಿದ್ದಾರೆ, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಅಂಡ್ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಡಿಪ್ರಿಸಿಯೇಷನ್, ಇದು ಫೈನಾನ್ಸ್ ಕಾಸ್ಟ್, ಅಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ ಅದನ್ನ ಕೂಡ ಕೊಟ್ಟಿದ್ದಾರೆ. ಈಗ ಇದನ್ನ ಹೆಂಗೆ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಫಾರ್ಮೆಟ್ ಪ್ರಕಾರ ಪರ್ಟಿಕ್ಯುಲರ್ಸ್ 2 ಇಯರ್ಸ್ ಕೊಟ್ಟಿದ್ದಾರೆ, ಅಂಡ್ ಅಬ್ಸಲ್ಯೂಟ್ ಚೇಂಜಸ್ ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನ ಬರ್ಕೋಬೇಕು, ಅಂಡ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸಬೇಕು. ಫಸ್ಟ್ ಇಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ಸೇಲ್ಸ್ ಅನ್ನ ನಾವು ಬರ್ಕೋಬೇಕು. ಕ್ವೆಶನ್ ಅಲ್ಲಿ ಸೇಲ್ಸ್ ಬಂದು 20 lakh ಅಂಡ್ 22 lakh ಕೊಟ್ಟಿದ್ದಾರೆ. ಇವಾಗ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ಕೋಬಹುದು. ಇವಾಗ ಇನ್ಕ್ರೀಸ್ ಆಗಿದೆಯಾ ಮತ್ತೆ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನ ನಾವು ಇಲ್ಲಿ ನೋಡ್ಕೋಬೇಕು. ಪ್ಲಸ್ 2 lakh ಬಂದು ಇನ್ಕ್ರೀಸ್ ಆಗಿದೆ. 2 lakh ಡಿವೈಡೆಡ್ ಬೈ 20 lakh ಇಂಟು 100 ಮಾಡಿದಾಗ 10% ಬರುತ್ತೆ. ಆ 10% ಅನ್ನ ಪ್ಲಸ್ 10% ಅಂತ ಹೇಳಿ ಬರ್ಕೋತೀವಿ. ನೆಕ್ಸ್ಟ್ ಅದರ್ ಇನ್ಕಮ್ ಅಂದ್ರೆ ಏನು? ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನಮಗೆ ಇನ್ಕಮ್ ಕೊಟ್ಟಿರ್ತಾರೆ. ಕ್ರೆಡಿಟ್ ಸೈಡ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮ್ಗೆ ಏನೇನೆಲ್ಲ ಇನ್ಕಮ್ಸ್ ಬಂದಿರುತ್ತೋ ಅದನ್ನ ಈ ಕಡೆ ಕೊಟ್ಟಿರ್ತಾರೆ. ಅದರಲ್ಲಿ ಡಿವಿಡೆಂಟ್ ಅಂಡ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಒಂದು ಅದರ್ ಇನ್ಕಮ್. ಈ ಕಡೆ ಏನೇ ಇನ್ಕಮ್ಸ್ ಬಂದಿದ್ರು ಅದನ್ನ ಯೋಚನೆ ಮಾಡಿದ್ರೆ ನೀವು ಅದರ್ ಇನ್ಕಮ್ಸ್ ಅಲ್ಲಿ ಬರ್ದ್ಬಿಡಿ. ಅದು 30,000 ಮತ್ತೆ 40,000 ಕೊಟ್ಟಿದ್ದಾರೆ. ಅದು ಕೂಡ 10,000 ಇನ್ಕ್ರೀಸ್ ಆಗಿದೆ. ಅದರಿಂದ 10,000 ಡಿವೈಡೆಡ್ ಬೈ 30,000 ಇಂಟು 100 ಮಾಡಿದಾಗ 33.3% ಸಿಗುತ್ತೆ. ಇವೆರಡನ್ನು ಆಡ್ ಮಾಡಿದಾಗ ನಮಗೆ 2,30,000 ಅಂಡ್ 22,40,000 ಸಿಗುತ್ತೆ. ಡಿಫ್ರೆನ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಪ್ಲಸ್ 2,10,000 ಜಾಸ್ತಿ ಇದೆ. 2,10,000 ಡಿವೈಡೆಡ್ ಬೈ 20,30,000 ಇಂಟು 100 ಮಾಡಿದಾಗ 10.3% ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಇವಾಗ ನಮಗೆ ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬಂದು ಕೊಟ್ಟಿಲ್ಲ.
ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಕೋಬೇಕು ಅಂದ್ರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಂತಂದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ರೀತಿ ನಾವು ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. 2010 ಬಂದು 10 ಲ್ಯಾಕ್ ಸಿಕ್ಕಿದೆ ಅಂಡ್ 2011 11 ಲ್ಯಾಕ್ ಸಿಕ್ಕಿದೆ. ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಪನಿಂಗ್ ಸ್ಟಾಕ್ 4 ಲ್ಯಾಕ್ ಇದೆ, ಅದಕ್ಕೆ ಪ್ಲಸ್ ಪರ್ಚೇಸಸ್ ಬಂದು 12 ಲ್ಯಾಕ್ ಅನ್ನ ಆಡ್ ಮಾಡಿ ಅದರಿಂದ ಕ್ಲೋಸಿಂಗ್ ಸ್ಟಾಕ್ 6 ಲ್ಯಾಕ್ ಅನ್ನ ಮೈನಸ್ ಮಾಡಿದ್ರೆ ನಿಮಗೆ ಈ ಒಂದು ಆನ್ಸರ್ ಬಂದು ಸಿಗ್ತಾ ಹೋಗುತ್ತೆ. ಇದರಲ್ಲಿ ಎಷ್ಟು ಜಾಸ್ತಿ ಇದೆ? 1 ಲ್ಯಾಕ್ ಜಾಸ್ತಿ ಇದೆ. 1 ಲ್ಯಾಕ್ ಡಿವೈಡೆಡ್ ಬೈ 10 ಲ್ಯಾಕ್ ಇಂಟು 100 ಮಾಡಿದ್ರೆ 10% ಬರುತ್ತೆ. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ವೇಜಸ್ ಅನ್ನ ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದು 2,50,000 ಅಂಡ್ 3 ಲ್ಯಾಕ್ ಇದೆ. 50,000 ಜಾಸ್ತಿ ಇದೆ. 50,000 ಡಿವೈಡೆಡ್ ಬೈ 2,50,000 ಇಂಟು 100 ಮಾಡಿದ್ರೆ 20% ಆನ್ಸರ್ ಬರುತ್ತೆ. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಬಂದು ನಮಗೆ ಬರುತ್ತೆ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಬಂದು 2,50,000 ಅಂಡ್ 2,50,000 ಈಕ್ವಲ್ ಆಗಿದೆ. ಸೊ ನಾವಿಲ್ಲಿ ನಿಲ್ ಅಂತ ಹೇಳಿ ಬರೀತೀವಿ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಯಾವುದು? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 75,000 85,000 10,000 ಜಾಸ್ತಿ ಇದೆ. 10,000 ಡಿವೈಡೆಡ್ ಬೈ 75,000 ಇಂಟು 100 ಮಾಡಿದ್ರೆ 13.33% ಸಿಗುತ್ತೆ. ಸೆಲ್ಲಿಂಗ್ ಬರಿತೀವಿ, ಡಿಪ್ರಿಸಿಯೇಷನ್ ಬರಿತೀವಿ. ಫಿನಾನ್ಸ್ ಕಾಸ್ಟ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಒಂದು ಫಿನಾನ್ಸ್ ಕಾಸ್ಟ್ ಆಗಿದೆ. ಅದನ್ನ ನಾವು ಇಲ್ಲಿ ಫಿನಾನ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಫಿನಾನ್ಸ್ ಕಾಸ್ಟ್ ಬಂದು 2 ಈಕ್ವಲ್ ಆಗಿದೆ, ಅದರಿಂದ ನಾವು ನಿಲ್ ಅಂತ ಈ ಕಡೆ ಬರ್ತಿರ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಆಡ್ ಮಾಡ್ತೀವಿ, ಟೋಟಲ್ ಎಕ್ಸ್ಪೆನ್ಸಸ್ ಬರಿತೀವಿ. ಟೋಟಲ್ ಎಕ್ಸ್ಪೆನ್ಸಸ್ಗೆ ಇಲ್ಲಿ ಅಮೌಂಟ್ ಬಂದ್ರೆ ಎಷ್ಟು ಡಿಫರೆನ್ಸ್ ಇದೆ ಅಂತ ನಾವು ಹೇಳಿ ನೋಡ್ಕೋಬೇಕು. ಅದು 1,60,000 ಇದೆ. 1,60,000 ಡಿವೈಡೆಡ್ ಬೈ 17,10,000 ಇಂಟು 100 ಮಾಡ್ತೀವಿ. ಅವಾಗ 9.35% ಸಿಗುತ್ತೆ. ಈ ಪರ್ಸೆಂಟೇಜಸ್ ನ ಆಡ್ ಮಾಡಕ್ ಹೋಗ್ಬಾರ್ದು, ಇಲ್ಲೇ ಪರ್ಸೆಂಟೇಜಸ್ ಅನ್ನ ನೀವು ಪ್ರತಿಯೊಂದಕ್ಕೂ ಕಂಡು ಹಿಡ್ಕೊಂಡು ಹೋಗ್ಬೇಕು. ಅಂಡ್ ನೆಕ್ಸ್ಟ್ ಬಂದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗೆ A ಪ್ಲಸ್ B ಅನ್ನ ಆಡ್ ಮಾಡ್ತೀವಿ. ಅಂತಂದ್ರೆ ಟೋಟಲ್ ರೆವೆನ್ಯೂ ಪ್ಲಸ್ ಟೋಟಲ್ ಎಕ್ಸ್ಪೆನ್ಸಸ್. ಇಲ್ಲಿ ಇನ್ನೊಂದು ಏನಂತಂದ್ರೆ ನಿಮ್ಗೆ ಎಕ್ಸ್ಪೆನ್ಸಸ್ ಬಂದು ಐಡೆಂಟಿಫೈ ಮಾಡಕ್ಕೆ ಗೊತ್ತಿದ್ರೆ ಸಾಕು. ಬಿಕಾಸ್ ಎಕ್ಸ್ಪೆನ್ಸಸ್ ಅಲ್ಲಿ ಎಲ್ಲದನ್ನು ನೆನ್ಪಿಟ್ಕೊಂಡು ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ನೆನ್ಪಿರಲ್ಲ ಅಥವಾ ಐಡೆಂಟಿಫೈ ಮಾಡೋದಕ್ಕೆ ಬರೋದಿಲ್ಲ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತಂದ್ರೆ ನಾವು ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿ ಬರೆದ್ರೆ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲ ಅಂತಂದ್ರೆ 1-2 ಮಾರ್ಕ್ಸ್ ಅನ್ನ ಡಿಕ್ರೀಸ್ ಮಾಡ್ತಾರೆ. ಬಿಕಾಸ್ ನಾವು ಐಡೆಂಟಿಫೈ ಮಾಡಿ ಬಂದಿರುವಂತಹ ಎಕ್ಸ್ಪೆನ್ಸಸ್ ಅನ್ನ ಸೆಗ್ರಿಗೇಟ್ ಮಾಡಿಲ್ಲ ಅಂತ ಹೇಳಿ 1-2 ಮಾರ್ಕ್ಸ್ ಅನ್ನ ತೆಗಿತಾರೆ. ನಿಮ್ಗೆ ಫುಲ್ ಮಾರ್ಕ್ಸ್ ಬೇಕು ಅಂತಂದ್ರೆ ನೀವು ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೋಬೇಕು. ಎಕ್ಸ್ಪೆನ್ಸಸ್ ಅಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು, ಅದರ್ ಎಕ್ಸ್ಪೆನ್ಸಸ್ ಯಾವುದು ಅಂಡ್ ಫಿನಾನ್ಸ್ ಕಾಸ್ಟ್ ಯಾವುದು, ಈ ರೀತಿಯಾಗಿ ನೀವು ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ ನಿಮ್ಗೆ ಹೆಚ್ಚಿನ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದ್ರೆ. ಇವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬಂದು A ಮೈನಸ್ B ಮಾಡಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಅಂಡ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ ಅಂತ ಕ್ವಶನ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಆ ಅಮೌಂಟ್ ಅನ್ನ ಬರ್ಕೊಂಡು ಪರ್ಸೆಂಟೇಜ್ ಆಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ. ಅದಾದ್ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮೈನಸ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಇಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನಂತಂದ್ರೆ ಇಂಟರ್ಪ್ರಿಟೇಷನ್ ನೀವು ಬರೀಲೇಬೇಕು. 12 ಮಾರ್ಕ್ಸ್ಗೆ ಕೊಟ್ಟಾಗ ಇಂಟರ್ಪ್ರಿಟೇಷನ್ ಬರ್ದಿಲ್ಲ ಅಂತಂದ್ರೆ ಮೋರ್ ದೆನ್ 4 ಮಾರ್ಕ್ಸ್ ಅವರು ಕಟ್ ಮಾಡುವಂತಹ ಚಾನ್ಸಸ್ ಇದೆ. ಬಿಕಾಸ್ ಇಂಟರ್ಪ್ರಿಟೇಷನ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಇದೆಲ್ಲ ಸಿಂಪಲ್ ಥಿಂಗ್ ಅಂತ ಹೇಳಿ ಅವರು ಕನ್ಸಿಡರ್ ಮಾಡಿದ್ರೆ. ಬಿಕಾಸ್ ಕ್ವಶನ್ ಅಲ್ಲಿ ಇರೋದನ್ನ ನಾವು ಹಂಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಬರೀತೀವಿ ಅಷ್ಟೇ. ಅದರಿಂದ ಕಂಪನಿ ಒಂದು ಸ್ಟೇಟ್ಮೆಂಟ್ಸ್ ಅನ್ನ ನಾವು ಹೇಗೆ ಕಂಪೇರ್ ಮಾಡಿದೀವಿ, ಇಯರ್ ಟು ಇಯರ್ ನಾವು ಹೇಗೆ ಕಂಪೇರ್ ಮಾಡಿದೀವಿ ಅನ್ನೋದು ನಮ್ಮ ಇಂಟರ್ಪ್ರಿಟೇಷನ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಇಂಟರ್ಪ್ರಿಟೇಷನ್ ಬರಿಬೇಕಾದ್ರೆ ಪ್ರತಿಯೊಂದನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಬರಿಬೇಕಾಗುತ್ತೆ. ಯಾವ ರೀತಿ ಬರೆಯೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಒಂದ್ ಇಯರ್ಗೂ ಇನ್ನೊಂದು ಇಯರ್ಗೂ ಪ್ರಾಫಿಟ್ಸ್ ಅನ್ನ ಫಸ್ಟ್ ಕಂಪೇರ್ ಮಾಡಿ ಅದಾದ್ಮೇಲೆ ಎಷ್ಟು ಸೇಲ್ ಮಾಡಿದ್ದಾರೆ ಅಂದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅದನ್ನ ಬರೀರಿ. ಅಂಡ್ ಯಾವ್ದಾದ್ರು ಬೇರೆ ಸೋರ್ಸಸ್ ಇಂದ ಇನ್ಕಮ್ ಬಂದಿದ್ಯಾ ಅದನ್ನ ಬರೀರಿ. ಅವಾಗ ಟೋಟಲ್ ರೆವೆನ್ಯೂನ ಕಂಪೇರ್ ಮಾಡಿ ಪ್ರೀವಿಯಸ್ ಇಯರ್ಗೆ ಈ ಇಯರ್ಗೆ ಕಂಪೇರ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ ಈ ಒಂದು ಸ್ಟೇಟ್ಮೆಂಟ್ ಅನ್ನೇ ತಗೊಳ್ಳೋಣ. 2010 ಗಿಂತ 2011 ಅಲ್ಲಿ ನಮ್ಗೆ ಜಾಸ್ತಿ ಪ್ರಾಫಿಟ್ಸ್ ಬಂದಿದೆ. ಅಂದ್ರೆ ಇಲ್ಲಿ ರೆವೆನ್ಯೂನು ಜಾಸ್ತಿ ಇದೆ, ಅದರ್ ಇನ್ಕಮ್ಸ್ ಜಾಸ್ತಿ ಇದೆ
ಅಂಡ್ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಇದೆ, ಅದನ್ನ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ, ದ ಟೋಟಲ್ ಇನ್ಕಮ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ 2023 ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬೈ 10.3%. 10.3% ಬಂದು ಇನ್ಕ್ರೀಸ್ ಆಗಿದೆ ಟೋಟಲ್ ರೆವೆನ್ಯೂ. ಅದಾದ್ಮೇಲೆ ಅಂಡ್ ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡಿಂಗ್ ಆಪರೇಟಿಂಗ್ ಅಂಡ್ ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹ್ಯಾಸ್ ಆಲ್ಸೋ ಬಿನ್ ಇನ್ಕ್ರೀಸ್ಡ್ ಬೈ 9.35% ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಬಂದು 9.35% ಇನ್ಕ್ರೀಸ್ ಆಗಿದೆ ಕಂಪೇರಿಂಗ್ ಟು ಪ್ರೀವಿಯಸ್ ಇಯರ್ ಟು ಅಸೆಸಿಂಗ್ ಇಯರ್. ವಿತ್ ದ ಎಫೆಕ್ಟ್ ಆಫ್ ದಿಸ್, ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಟು 15.62%. ಈ ಒಂದು ಎಫೆಕ್ಟ್ ಇಂದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೂಡ ಇನ್ಕ್ರೀಸ್ ಆಗಿದೆ. And profit after tax also been increased in the current year by 40,000. Therefore 20%. ಇದಿಷ್ಟು ಬಂದು ಇಂಟರ್ಪ್ರಿಟೇಷನ್ ಆಗಿದೆ. ನೀವು ಇಷ್ಟೆಲ್ಲ ಬರೆಯೋದಕ್ಕೆ ಕಷ್ಟ ಆದ್ರೆ ಪಾಯಿಂಟ್ ವೈಸ್ ಬರೀಬಹುದು. ಟೋಟಲ್ ರೆವೆನ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ, ಟೋಟಲ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಅಂಡ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ. ಈ 4 ಪಾಯಿಂಟ್ ಅನ್ನ ನೀವು ಇಂಟರ್ಪ್ರಿಟೇಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು. ಇದಿಷ್ಟು ಬಂದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಆಗಿದೆ. ಈ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಡೌಟ್ಸ್ ಇದ್ದಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಕಮೆಂಟ್ ಮಾಡಬಹುದು. ಖಂಡಿತ ನಿಮ್ಮ ಡೌಟ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. Thank you so much for watching this video. If you like the video, please do like, comment, share and don't forget to subscribe my channel. Let's meet in our next video. Until then, bye bye.